ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ದಲಿತ ಯುವಕನನ್ನ ಮದುವೆ ಮಾಡಿಕೊಂಡ ಕಾರಣಕ್ಕೆ ಮಗಳನ್ನೇ ಕೊಂದಿದ್ದಂತಹ ಅಪ್ಪ ಮತ್ತು ಇನ್ನಿಬ್ಬರು ಆರೋಪಿಗಳನ್ನು ಹುಬ್ಬಳ್ಳಿ ಗ್ರಾಮೀಣ ಠಾಣೆಯ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಇವತ್ತು 23ನೇ ತಾರೀಕು ನಾವೇ ಇನ್ನೂ 3 ಜನಕ್ಕೆ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಹೆಸರು ಗುರ್ಷಿದ್ ಗೌಡ, ಫಕೀರ್ ಗೌಡ ಪಾಟೀಲ್ ಮತ್ತು ಕುಮಾರ್ ಗೌಡ ಪಾಟೀಲ್. ಈ 3 ಜನ ಅವರು ಸಂಬಂಧಿಕರು ಇದ್ದಾರೆ. ಸೊ ಅವರಿಗೇನು ನಾವೇ ಅರೆಸ್ಟ್ ಮಾಡಿಸಿದ್ದೀವಿ. ಇನ್ನೂ ನಮ್ಮ ತಂಡಗಳು ಫೀಲ್ಡಲ್ಲಿನೂ ಇದ್ದಾರೆ ಮತ್ತು ನಮ್ಮದು ಬಂದೋಬಸ್ತು ನಡೀತಾ ಇದೆ ಆ ಊರಲ್ಲಿ. ಆದಷ್ಟು ಬೇಗ ನಾವೇ ಮಿಕ್ಕಿದ್ದು ಎಷ್ಟು ಜನ ಆರೋಪಿ ಇದ್ದಾರೆ ಅವರಿಗೇನು ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ FIR ಅಲ್ಲಿ ಟೋಟಲ್ 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಕೆಲವು ಜನ ಇದ್ದಾರೆ. ನಾವೇ ಆಲ್ಮೋಸ್ಟ್ ಈಗ 6 ಜನಗೆ ವಶಕ್ಕೆ ಪಡೆದಿದ್ದೀವಿ. ಮಿಕ್ಕಿದ್ದಕ್ಕೆ ನಾವೇ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ವೀರಾಪುರ ಗ್ರಾಮದ ಫಕೀರಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ಗುರುಸಿದ್ದಗೌಡ ಪಾಟೀಲ್ ಬಂಧಿತ ಆರೋಪಿಗಳು. ಘಟನೆ ನಡೆದು 24 ಗಂಟೆಯಲ್ಲಿ 6 ಜನ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಹೌದು, ಅಲ್ಲಿ ಸುಮಾರು 5 ಲೇಡೀಸ್ ಇದ್ದಾರೆ, 5 ಜನ ಹೆಣ್ಮಕ್ಳು ಇದ್ದಾರೆ, ಒಬ್ಬ ಮೈನರ್ ಇದ್ದಾರೆ, 8 ಜನ ಗಂಡು ಮಕ್ಕಳು ಇದ್ದಾರೆ. ನಮ್ಮ ತಂಡಗಳು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ದಿನ ರಾತ್ರಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ಥರ ಘಟನೆ ಆದರೆ ನಮಗೇನು ಒಂದು ಶಾಕ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಒಂದು ಹೆಸರು ಅಂದರೆ ಮೇಂಟೈನ್ ಮಾಡೋಕ್ಕೇನು ನಮಗೆ ಈ ಥರ ಕೆಲಸ ಮಾಡಲೇಬೇಕು. ಬಟ್ ಇಟ್ಸ್ ಅ ಟೀಮ್ ವರ್ಕ್. ನಮ್ಮ ಟೀಮ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ನಮಗೆ ಭಾಳ ಬೆಂಬಲ ಸಿಗ್ತಾ ಇದೆ. ಅದಕ್ಕೋಸ್ಕರ ಗೈಡೆನ್ಸ್ ಸಿಗ್ತಾ ಇದೆ. ನಮ್ಮ ಸಿಟಿ ಕಮಿಷನರ್ ಸರ್ನು ನಮಗೆ ಭಾಳ ಸಪೋರ್ಟ್ ಇಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅದೇ ಕಾರಣ ಇದು ಕೆಲಸ ಸ್ವಲ್ಪ ಬೇಗ ಆಗಿದೆ. ಸದ್ಯಕ್ಕೆ ನಮಗೆ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅಂಡರ್ ಇನ್ವೆಸ್ಟಿಗೇಷನ್ ಕೇಸ್ ಇದೆ ಮತ್ತು ಕೆಲವು ಆರೋಪಿನೂ ಹೊರಗಡೆ ಇದ್ದಾರೆ. ಸೊ ನಾವೇ ಪೂರ್ತಿ ತನಿಖೆ ಮಾಡಾದ್ಮೇಲೆ ಒಂದು ಅವರು ಹೇಳಿದ್ದಾರೆ. ಬಟ್ ನಮ್ಮ ತನಿಖೆಯಲ್ಲಿ ನಾವೇ ಈ ಥರ ಹೇಳೋ ಪ್ರಕಾರ ಹೋಗಲ್ಲ. ನಾವೇ ಪೂರ್ತಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ. ಅದರ ಬ್ಯಾಕ್ಗ್ರೌಂಡಲ್ಲಿ ಏನಿದೆ, ಹಿನ್ನೆಲೆ ಏನಿದೆ, ಮುಂದೆ ಏನಿದೆ ಅದೆಲ್ಲ ಮಾಡಿಸ್ಕೊಂಡೇ ಡಿಸೈಡ್ ಮಾಡ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.